ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈಶ್ವಿನಿಯರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನಿಮಗೆ ಆಲ್ಮೋಸ್ಟ್ ಟೈಟ್ಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಏನು ವಿಷಯದ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಹಾಗೆ ಈ ಒಂದು ಎರಡು ವಿಡಿಯೋ ಹಿಂದಿನ ವಿಡಿಯೋದಲ್ಲೂ ಸಹ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋ ಇದನ್ನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ. ಓಕೆ ಫ್ರೆಂಡ್ಸ್, ಇವಾಗ ಡೈರೆಕ್ಟ್ ವಿಷಯಕ್ಕೆ ಹೋಗ್ಬಿಡೋಣ ಬನ್ನಿ. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇನು ಸಿಂಟಮ್ಸ್ ಇದ್ವು, ಯಾವ ರೀತಿಯಾಗಿ ಅದನ್ನು ಫೇಸ್ ಮಾಡಿದೆ ಅಂತ ಸಹ ನಿಮಗೆ ಹೇಳ್ತೀನಿ. ನನಗೆ ಏನೇನು ಸಿಂಟಮ್ಸ್ ಇದ್ವು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಫ್ರೆಂಡ್ಸ್, ಪಾಪದೊಂದು ಹಾರ್ಟ್ ಬೀಟು ಪ್ರತಿಯೊಂದು ಎಲ್ಲ ಹೇಳ್ತಾ ಹೋಗ್ತೀನಿ ನಿಮಗೆ. ಬನ್ನಿ ಫ್ರೆಂಡ್ಸ್, ಇವಾಗ ಹೇಳೋಣ. ನನ್ನ ಪಾಪುವಿನ ಎಲ್ಲ ಡಾಕ್ಯುಮೆಂಟ್ಸನ್ನು ಸಹ ನಾನು ಇದರಲ್ಲಿ ಎತ್ತಿಟ್ಕೊಂಡಿದ್ದೆ. ಹಂಗಾಗಿ ನನಗೆ ಹುಡುಕೋ ರಿಸ್ಕ್ ಇರಲಿಲ್ಲ. ಹಾಗೆ ಫಸ್ಟ್ ಫ್ರೆಂಡ್ಸ್, ನನಗೆ ಇನ್ನೊಂದು ಹೇಳ್ತೀನಿ ನಿಮಗೆ, ಒಂದು ನಿಮಿಷ ಇದೆ. ನಾನು ಮನೇಲೇ ಚೆಕ್ ಮಾಡ್ಕೊಂಡಿದ್ದೆ ಫಸ್ಟ್ ಪ್ರೆಗ್ನೆನ್ಸಿದು. ಅದ್ರದ್ದು ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಅದೊಂದು ಮನೇಲೇ ಚೆಕ್ ಮಾಡ್ಕೊಂಡಲ್ವಾ, ಹಾಗಾಗಿ ಮನೆ ಎತ್ತಿಟ್ಟಿದ್ದೆ. ಎಲ್ಲೋ ಮನೆ ಶಿಫ್ಟ್ ಮಾಡಬೇಕಾದ್ರೆ ಎಲ್ಲೋ ಸ್ವಲ್ಪ ಮಿಸ್ ಆಗಿದೆ ಅನಿಸುತ್ತೆ. ಇದು ನನಗೆ ಆಸ್ಪತ್ರೆಯಲ್ಲಿ ಚೆಕ್ ಮಾಡಿದ್ದಿದ್ದು. ಹಾಗೆ ಫ್ರೆಂಡ್ಸ್, ಇವಾಗ ಏನು ಅಂದರೆ, ಪ್ರೆಗ್ನೆಂಟ್ ಆದಮೇಲೆ ನಾನು ಒಂದು ಬೇಬಿ ಮಿಸ್ಕ್ಯಾರೇಜ್ ಆಯಿತು. ಒಂದು 2 ತಿಂಗಳಿಗೆ ಮಿಸ್ಕ್ಯಾರೇಜ್ ಆಯಿತು. ಮದುವೆ ಆಗಿ ಒಂದು 4 ತಿಂಗಳಿಗೆ ಕನ್ಸೀವ್ ಆದೆ. 4 ತಿಂಗಳಿಗೆ ಕನ್ಸೀವ್ ಆಗಿದೆ. ನೆಕ್ಸ್ಟು ಮಿಸ್ಕ್ಯಾರೇಜ್ ಆಯಿತು. ಅದು ಒಂದು 2 ತಿಂಗಳಿಗೆ ಮಿಸ್ಕ್ಯಾರೇಜ್ ಆಯಿತು. ಹಾಗೆ ಫ್ರೆಂಡ್ಸ್, ಹಂಗಾಗಿ ನಾನು ಸ್ವಲ್ಪ ದಿವಸ ಬೇಡ ಅಂತ ಹೇಳ್ಬಿಟ್ಟು, ನಾನು ಸದ್ಯಕ್ಕೆ ಬೇಡ ನನಗೆ ಬೇಬಿ ಅಂತ ಹೇಳ್ಬಿಟ್ಟು, ಒಂದು 3 ವರ್ಷ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ವಿ. ಸರಿ ಆಯಿತು, ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋಣ ಅಂತಬಿಟ್ಟು ಪ್ಲ್ಯಾನಿಂಗ್ ಮಾಡ್ಕೊಂಡ್ವಿ. ಸರಿ, ಅದು ಬೇರೆ ಹೋಯ್ತಲ್ವಾ, ಅದು ನೋವು, ಅದೇ ಸ್ವಲ್ಪ ಬೇಜಾರಿತ್ತು. ಹಂಗಾಗಿ ನೆಕ್ಸ್ಟ್ ಹಂಗೆ ಆದರೆ ಅಂತ ಸ್ವಲ್ಪ ಭಯನೂ ಇತ್ತು ನನಗೆ. ಹಂಗಾಗಿ ನಾನು ಭಯಕ್ಕೆ ಸರಿ ಬೇಡ, ಒಂದು 4 ವರ್ಷ ಬೇಡ ಅಂತೇಳ್ಬಿಟ್ಟು ಸುಮ್ಮನಾದ್ವಿ. ಆಮೇಲೆ ಮದುವೆ ಆಗಿ ಒಂದು 2 ವರ್ಷ ಆಗ್ತಾ ಬಂತು. ಅಷ್ಟೊತ್ತಿಗೆ ಅಲ್ಲೇ ಕೇಳಬೇಕಲ್ವ ಫ್ರೆಂಡ್ಸ್, ಎಲ್ಲ ಹೆಣ್ಮಕ್ಳು ಫೇಸ್ ಮಾಡ್ತಾರೆ ಇದನ್ನು. ಆಲ್ಮೋಸ್ಟ್ ತುಂಬ ಜನ ಫೇಸ್ ಮಾಡ್ತಾರೆ. ಅವರು ಏನು ಫ್ಯಾಮಿಲಿ ಪ್ಲ್ಯಾನಿಂಗಲ್ಲಿ ಇರ್ತಾರೆ ಏನು ಅನ್ನೋದು ಕಾಮನ್ ಸೆನ್ಸ್ ಇರಲ್ಲ. ಒಬ್ರೊಬ್ರಿಗೇನು ಮಾಡೋಕ್ಕಾಗಲ್ಲ, ಒಬ್ರೊಬ್ರಿಗೆ ಇರುತ್ತೆ. ಅವರು ಹೆಂಗಾದರೂ ಗೊತ್ತಿದ್ರೂ ಮಾತಾಡಬೇಕಲ್ಲಪ್ಪ ಅಂತಬಿಟ್ಟು ಮಾತಾಡ್ತಾರೆ. ಎಷ್ಟೊಂದು ಜನ ಹೆಣ್ಮಕ್ಳು ಇದನ್ನು ಎಷ್ಟೊಂದು ಜನ ಫೇಸ್ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ನಾನು ಕೇಳಿದ್ದೆ, ಒಬ್ಬೊಬ್ರು ಬಾಯಿಂದನೂ ಕೇಳಿದೆ, ಒಬ್ಬೊಬ್ರಿಗೆ ಅಂದರು ಅಂತಬಿಟ್ಟು ಬೇರೆ ಕಡೆಯಿಂದ ನನಗೆ ವಿಷಯನೂ ಬರ್ತಾಯಿತ್ತು. ನಮ್ಮೆಲ್ಲರಿಗೇನೋ ಇಂಡೈರೆಕ್ಟಾಗೂ ಮಾತಾಡಿರೋದನ್ನು ನಾನು ಕೇಳಿದ್ದೀನಿ. ಅದೇನು ಅಂತ ಹೇಳೋದು ಅದು ಹೇಳ್ಬಿಟ್ರೆ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ. ಅವ್ರು ಮಾತಾಡಿರೋರಿಗೆ ನಾವೇ ಮಾತಾಡಿದ್ವಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಬಿಡಿ, ಬೇಡ ಅವೆಲ್ಲ ಏನಕ್ಕೆ. ಆಮೇಲೆ ಸರಿ ಆಯಿತು, ಹೀಗೆಲ್ಲ ಮಾತಾಡ್ತಿದ್ರು ನಮ್ಮ ಅಪ್ಪಾಜಿ, ನಮ್ಮ ಅಮ್ಮನೂ ಬಂದಂಗೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಇವ್ರು ಡೈರೆಕ್ಟಾಗಿ ಹಿಂಗೆ ಮಾತಾಡ್ತಾರೆ ಅಂತ ಎಲ್ಲ ಹೇಳ್ತಾಯಿದ್ರು ನಮ್ಮಮ್ಮನೂ. ಸರಿ ಅಲ್ವಾ, ಎಂಥ ಜನ್ಗಳಪ್ಪ ಅಂದ್ಕೊಂಡು, ಅದೊಂದು ಹೆಣ್ಮಕ್ಳಿಗೆ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ. ಮದುವೆ ಆದ ತಕ್ಷಣ ಮಗು ಆಗ್ಬಿಡ್ಬೇಕು ಅನ್ನೋದು ಇರುತ್ತೆ. ಅವ್ರವ್ರ ಹಣೆ ಬರದಲ್ಲಿ ಸ್ವಲ್ಪ ದಿವಸ ಲೇಟಾಗಿ ಆಗುತ್ತೆ, ಸ್ವಲ್ಪ ದಿವಸ ಬೇಗ ಆಗುತ್ತೆ. ಇನ್ನು ಸ್ವಲ್ಪ ಜನಕ್ಕೆ 6 ವರ್ಷ ಆದಮೇಲೆ ಆಗುತ್ತೆ, ಸ್ವಲ್ಪ ಜನಕ್ಕೆ 10 ವರ್ಷ ಆದಮೇಲೆ ಆಗುತ್ತೆ. ಒಟ್ಟು ಅವ್ರ ಹಣೆ ಬರದಲ್ಲಿ ಇದ್ದರೆ ದೇವ್ರು ಕೊಟ್ಟರೆ ಹಾಗೆ ಆಗುತ್ತೆ. ಇಲ್ಲಾಂದರೆ ಇವಾಗೆಲ್ಲ ಡಾಕ್ಟ್ರುಗಳಿದ್ದಾರೆ, ಒಳ್ಳೆ ಸಜೆಷನ್ ಕೊಡ್ತಾರೆ, ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅಕಸ್ಮಾತ್ ಆಗಿಲ್ಲ ಅಂದರೆ ಅದಕ್ಕೇನಕ್ಕೆ ಹೆದರ್ಕೊಳ್ಳೋಕೆ ಹೋಗ್ಬೇಡಿ. ಯಾರನ್ನೋ ಅಯ್ಯೋ ನಂಗೆ ಆಗಿಲ್ಲ ಅಂತ ಅದನ್ನೇ ಜಾಸ್ತಿ ಟೆನ್ಷನ್ ತಗೊಂಡು ಎಷ್ಟೋ ಜನಕ್ಕೆ ಆಗಲ್ಲ. ಆ ರೀತಿಗೆ ಟೆನ್ಷನ್ ತೊಗೋಬೇಡಿ. ನಾವು ಅಷ್ಟೇ ಈ ರೀತಿ ಮಾತಾಡ್ತಾರೆ ಅಂದ್ಬಿಟ್ಟು ನಾವು ಮಗು ಮಾಡ್ಕೊಳ್ಳೋಣ, ನಮ್ಮ ಅಪ್ಪಾಜಿ ಮಗು ಸ್ವಲ್ಪ ಬೇಜಾರಾಗ್ತೈತಲ್ಲ ಅಂತಬಿಟ್ಟು ನಮಗೂ ಅನ್ನಿಸ್ಕೊಳಕ್ಕಾಗಲ್ಲ. ನಮ್ಮ ಅಕ್ಕಂಗೂ ಇನ್ನೂ ಆಗಿಲ್ಲ, ಮಾಡ್ಕೊಂಡಿಲ್ಲ. ಅವರು ಅಷ್ಟೇ, ಅವರು ಓದ್ತಾಯಿದ್ಲು. ಹಾಗಾಗಿ ನಾವು ಹಂಗೆ ಇದ್ವಲ್ಲ, ಇಬ್ಬರು ಮಕ್ಳಿಗೆ ಇವ್ರಿಗೆ ಆಗಿಲ್ಲ, ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ರು. ಸರಿ ಆಯಿತು ಅಂತ ಬಿಟ್ಟು ಮಾಡ್ಕೊಳ್ಳೋಂತ ಒಂದು 2 ತಿಂಗಳು ಟ್ರೈ ಮಾಡಿದ್ವಿ. ಆಗಿಲ್ಲ, ಸಿಕ್ಕಾಪಟ್ಟೆ ಟೆನ್ಷನ್ ತಗೊಂಡ್ಬಿಟ್ಟೆ. ಆಗಿಲ್ಲ ಅಂತಬಿಟ್ಟು ಸಿಕ್ಕಾಪಟ್ಟೆ ನಿಜವಾಗ್ಲೂ ತಲೆಯಲ್ಲಿ ಊಟ ಮಾಡಿರೋ ಅದೇ, ಮಲ್ಕೊಂಡ್ರು ಎದ್ರು ಅದೇ, ಬರೀ ಅದೇ ಟೆನ್ಷನ್ ಜಾಸ್ತಿ ತೊಗೊಂಡ್ಬಿಟ್ಟೆ. ಆಮೇಲೆ ಈ ರೀತಿ ಎಲ್ಲ ತಗೊಂಡ್ರೆ ಆಗಲ್ಲ. ಸರಿ ಆಯಿತು ಅಂತಬಿಟ್ಟು ಅದನ್ನು ಕಂಪ್ಲೀಟ್ ಅದನ್ನು ತಲೆಯಿಂದ ತೆಗೆದುಬಿಟ್ಟೆ. ನಾನು ತೆಗೆದು ಆರಾಮಾಗಿ ಫ್ರೀಯಾಗಿ ಆರಾಮಾಗಿದೆ. ಅದನ್ನೆಲ್ಲ ಏನೂ ಚಿಂತೆ ಇರಲಿಲ್ಲ. ಆಗಲೇಬೇಕಲ್ಲಪ್ಪ ಅನ್ನೋಷ್ಟು ತಲೆಗೆ ತೆಗ್ದೆ. ಆಮೇಲೆ ಆಟೋಮೆಟಿಕ್ಲಿ ನೆಕ್ಸ್ಟು ತಿಂಗಳೇನು ಪ್ರೆಗ್ನೆಂಟ್ ಆದೆ. ಖುಷಿ ಆಯಿತು. ಅಂದರೆ ಫಸ್ಟ್ ಹೋಗಿ ಚೆಕ್ ಮಾಡ್ಕೊಂಬರೋಣ ಅಂತಬಿಟ್ಟು ಒಂದು 4 ಡೇಸ್ಗೆ ಚೆಕ್ ಮಾಡಿದೆ. ನನಗೆ ಡೇಟು ತಿಂಗಳ ಕರೆಕ್ಟಾಗಿ ಡೇಟ್ ಆಗ್ತಿದೆ. ಯಾವತ್ತೂ ಹಿಂದೆ ಮುಂದೆ ನನಗೆ ಯಾವತ್ತೂ ಆಗಲ್ಲ, ಕರೆಕ್ಟಾಗಿ ಡೇಟ್ ಆಗ್ತಾಯಿದೆ. ಹಾಗಾಗಿ ನನಗೆ ಡೇಟ್ ಒಂದಿನ ಮಿಸ್ ಆದ ತಕ್ಷಣ, ಒಂದು 2 ಡೇಸ್ ಮಿಸ್ ಆದ ತಕ್ಷಣ ನನಗೆ ಗೊತ್ತಾಯಿತು. ಹೋಗಿ ಚೆಕ್ ಮಾಡ್ಕೊಂಡು 4 ಗಂಟೆಗೆ ಎದ್ದೋಗಿ ಚೆಕ್ ಮಾಡ್ಕೊಂಬಂದೆ. ಆಮೇಲೆ ಸೀದಾ ನಾವು ರಾಖಿ ತೋರ್ಸೋಕೆ ಹೋಗ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಅಮ್ಮ ಎದ್ದಂದ್ರು. ಏನು ಅಂತ ಹೇಳ್ತಾ, ಅಮ್ಮ ಆಲ್ಮೋಸ್ಟ್ ಹೇಳಿದ್ದೆ ತಂದು ಇಟ್ಕೊಂಡಿದ್ದೀನಿ ಅಂತ. ಹಂಗೆ ನಮ್ಮ ಅಮ್ಮ ಅದೇ ಎಚ್ಚರಿಕೆಯಲ್ಲಿದ್ದರು ಏನೋ.
ಗೊತ್ತಿಲ್ಲ. ಎದ್ದು ನಮ್ಮ ಅಮ್ಮಗೆ ತೋರಿಸ್ದೆ. ಆಮೇಲೆ ಅಮ್ಮ ನೋಡ್ಬಿಟ್ಟು ಖುಷಿ ಆಯಿತು, ಖುಷಿಪಟ್ಟರು. ಆಮೇಲೆ ಅಪ್ಪಾಜಿನೂ ಅಲ್ಲೇ ಮಲ್ಕೊಂಡೆ. ಅಪ್ಪಾಜಿನೂ ಎದ್ದಂದರು, ಏನು ಅಂತ, ಏನು ಹಿಂಗೆ ಎರಡು ಗೆರೆ ಹೌದು ಆಗಿದ್ದಾರೆ ಅಂತ. ಅಪ್ಪಾಜಿಗೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅವಾಗಿಂದ ಅಪ್ಪಾಜಿ ಕೇರಿಂಗ್ ಸ್ಟಾರ್ಟ್ ಆಯಿತು. ಹುಷಾರಾಗತ್ತು ಮಂಚನ ಅಂತೇಳ್ಬಿಟ್ಟು ಹೇಳಿದರು. ಹುಷಾರಾಗಿರು ಅಂತ ಹೇಳ್ಬಿಟ್ಟು ಅವಾಗಿಂದನೇ ಸ್ಟಾರ್ಟ್ ಮಾಡಿಕೊಟ್ರು. ಅಲ್ಲೋಗಿ ಬೆಳಗ್ಗೆ ಎದ್ದ ತಕ್ಷಣ ಅಪ್ಪಾಜಿ ಹಣ್ಣುಗಳು ಎಲ್ಲ ತಗೊಂಬಂದು ಎಲ್ಲ ತಿನ್ನು ಚೆನ್ನಾಗಿ ಅಂತ ಹೇಳ್ತಾಯಿದ್ರು. ನನಗೇನೋ ಆವಾಗ ವಾಮಿಟಿಂಗ್ ಅದೇನೋ ಗೊತ್ತಿರಲಿಲ್ಲ, ಏನೋ ಅದ್ರ ಬಗ್ಗೆನೇ ಗೊತ್ತಿರಲಿಲ್ಲ ನನಗೆ. ಆಮೇಲೆ ಸರಿ ಆಯಿತು ಅಂತ ಬಿಟ್ಟು ಆಸ್ಪತ್ರೆಗೆ ಹೋದ್ವಿ. ತಿಂಗಳ ಮೇಲೆ 10 ಡೇಸಿಗೇನೋ ಹೋದೆ. ಇನ್ನು ಇಲ್ಲೇ ಹೋಗೋದು ಬೇಡ ಅಂತಬಿಟ್ಟು 10 ಡೇಸಿಗೇನೋ ಹೋದೆ. ಆಗಿದ ತಕ್ಷಣ ಹೋಗಬೇಕು, ಯಾರೂ ಒಂದು ದಿವಸ 2 ದಿವಸ ಲೇಟ್ ಮಾಡೋಕ್ಕೆ ಹೋಗಬೇಡಿ. ನಾನು 10 ಡೇಸಿಗೆ ಹೋದೆ. ಏಕೆಂದರೆ ಏನಾದರೂ ಸ್ಕ್ಯಾನಿಂಗ್ ಮಾಡೋದಿದ್ರೆ ಮಾಡ್ತಾರೆ, ಇವಾಗ ಹೋದರೆ ಇನ್ನೂ ಸ್ಕ್ಯಾನಿಂಗ್ ಮಾಡಲ್ಲ ಅಂತಬಿಟ್ಟು 10 ಡೇಸಿಗೆ ಹೋದೆ. ಹೋದ್ಮೇಲೆ ಅವರು ಸ್ಕ್ಯಾನಿಂಗು ಮಾಡಿದ್ರು ಅನಿಸುತ್ತೆ. ಸ್ಕ್ಯಾನಿಂಗ್ ಮಾಡಿದ್ರು ಅನಿಸುತ್ತೆ, ನೆನಪಿಲ್ಲ ನನಗೆ ಅಷ್ಟು ಕರೆಕ್ಟಾಗಿ. ಸ್ಕ್ಯಾನಿಂಗ್ ಮಾಡಿದ್ರು ಅನಿಸುತ್ತೆ. ತಿಂಗಳ ಮೇಲೆ 10 ಡೇಸಿಗೇನೋ ಮಾಡಿರಬೇಕು. ಮಾಡಿ ಹಾರ್ಟ್ ಬೀಟನ್ನು ಕೇಳಿಸಿದ್ರು ಫಸ್ಟು. ಹಾರ್ಟ್ ಬೀಟ್ ಚೆನ್ನಾಗಿ ಬಂತು. ಮೇನ್ ಬೇಕಾಗಿರೋದು ಅದಲ್ವ, ಹಾರ್ಟ್ ಬೀಟ್ ಬಂತು. ಹಾಗಾಗಿ ಫುಲ್ ಖುಷಿ ಆಯಿತು ನನಗೆ. ಆದರೆ ಫಸ್ಟ್ನೇ ಪ್ರೆಗ್ನೆನ್ಸಿಲಿ ಆಗಿದ್ದು 1 ದಿವಸಕ್ಕೆ ಚೆಕ್ ಮಾಡ್ಕೊಂಡು 1 ಡೇಸ್ಗೆ ಹೋದೆ ನಾನು. ಹಾಗಾಗಿ ಬೇಜಾರಾಗಿತ್ತಲ್ಲ, ಹಾಗಾಗಿ 10 ಡೇಸ್ ಆಗಲಪ್ಪ ಅಂತಬಿಟ್ಟು ಆರಾಮಾಗಿದ್ದೆ. ಆಮೇಲೆ ಹೋದೆ. ಆಮೇಲೆ ಪಾಪು ಬೇಬಿ ಹಾರ್ಟ್ ಸ್ಕ್ಯಾನಿಂಗ್, ಅದು ಹಾರ್ಟ್ ಚೆಕ್ ಮಾಡಿದರು. ಅದು ಡಗ್ ಅಂತ ಅದು ಕೇಳಿದ ತಕ್ಷಣ ನನಗಂತೂ ಹೊಟ್ಟೆ ಪಾಪು ಇತ್ತ ಅಂತಬಿಟ್ಟು ಅಷ್ಟು ಖುಷಿ ಆಯಿತು. ಅಷ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಮೇಲೆ ನಮ್ಮಮ್ಮ ನಾನು ಹೋಗಿದ್ವಿ ಇಬ್ಬರ ಜೊತೆಗೆ. ಆಮೇಲೆ ನಮ್ಮಮ್ಮಗೂ ಬಂದುಬಿಟ್ಟು ನಮ್ಮಮ್ಮ ಕರೀತಾರೆ ಅಂತ ಮಾಡ್ಕೊಂಡಿದ್ದೆ ನಾನು. ಕರೆದಿಲ್ಲ. ಸರಿ ಆಯಿತು, ಅಮ್ಮಗೆ ಹೇಳಿದೆ. ಅಮ್ಮ ಹೇಳಿ ಕಳಿಸಿದ್ರು, ಹಂಗೇನಿದ್ರೆ ಕರಿಯೋಕ್ಕೆ ಕೇಳು ಅಂತ ಅಮ್ಮ ಮುಂಚೆನೇ ಹೇಳಿತ್ತು. ಸರಿ ಆಯಿತು ಅಂದೆ. ಅಲ್ಲಿ ಹೋಗಿ ಹೆಂಗೆ ಕೇಳೋದು ಅಂತಬಿಟ್ಟು ನಾನು ಕೇಳೋಕ್ಕೆ ಹೋಗಿಲ್ಲ. ಸರಿ ಆಯಿತು ಅಂತಬಿಟ್ಟು ಮನೆಗೆ ಬಂದ್ವಿ. ಎಲ್ಲರಿಗೂ ಹೇಳಿದ್ವಿ, ತಿರುಗಿ ನಮ್ಮ ಅಕ್ಕಂಗೂ ಹೇಳಿದೆ. ಆಮೇಲೆ ನೈಟು ನಾನು 4 ಗಂಟೆ ಚೆಕ್ ಮಾಡಿದ್ನಲ್ಲ, ಆವಾಗಲೇ ನಮ್ಮ ಅಕ್ಕಂಗೂ ವಾಟ್ಸಪ್ಪಿಗೆ ಕಳಿಸಿದ್ದೆ ಫೋಟೋ ತೆಗೆದ್ಬಿಟ್ಟು. ನಮ್ಮ ಅಕ್ಕನೂ ಅದೇ ಇದರಲ್ಲಿದ್ದ, ಅವಕ್ಕನೂ ನನ್ನ ತಂಗಿ ಮಾಡ್ಕೊತಿದ್ದಾರೆ ಆಗುತ್ತೆ ಅಂತಬಿಟ್ಟು ನಮ್ಮ ಅಕ್ಕಂಗೂ ಕಳಿಸ್ದೆ. ಅವಳು ಸಿಕ್ಕಾಬಿಟ್ಟೆ ಖುಷಿಪಟ್ಟು. ಅವೆಲ್ಲ ಮನೇಲಿ ಎಲ್ಲರಿಗೂ ಫುಲ್ ಖುಷಿ ಆಯಿತು, ಫಸ್ಟ್ನೇ ಬೇಬಿ ಬೇರೆ ನಮ್ಮ ಮನೇಲಿ ಅಂತೇಳ್ಬಿಟ್ಟು. ಆಮೇಲೆ ಸರಿ ಆಯಿತು ಅಂತಬಿಟ್ಟು ಎಲ್ಲ ಮತ್ತೆ ಆಸ್ಪತ್ರೆಗೆ ಹೋಗಿದ್ವಲ್ಲ, ಆವಾಗ ಇದೆಲ್ಲ ಚೆಕ್ ಮಾಡಿದರು. ಇದು ನಾನು ಚೆಕ್ ಮಾಡಿದರು, ಇನ್ನೇನೇನೋ ಬ್ಲಡ್ ಚೆಕ್ ಎಲ್ಲ ಮಾಡಿದರು. ಹಾಗೆ ಫ್ರೆಂಡ್ಸ್, ಮತ್ತು 5ನೇ ತಿಂಗಳು ಸ್ಕ್ಯಾನಿಂಗ್, ತಿಂಗಳ ಸ್ಕ್ಯಾನಿಂಗ್ ಮಾಡ್ತಾಯಿದ್ರು. ಅದು ರಿಪೋರ್ಟ್ ಏನು ಅಂದರೆ ನನಗೆ ಕೊಟ್ಟಿಲ್ಲ ಆಸ್ಪತ್ರೆಯಲ್ಲಿ, ಅವರೇ ಇಟ್ಕೊಂಡಿದ್ದಾರೆ. ಡೆಲಿವರಿ ಟೈಮಲ್ಲಿ ಹೋಗಿದ್ವಲ್ಲ, ಆವಾಗ ಅವನೇನು ಸ್ಕ್ಯಾನಿಂಗ್ ಮಾಡಿರೋದು. ಅಂದರೆ ಏನು ಗೊತ್ತಾ, ನಾನು ಪಾಪು 1ನೇ ತಿಂಗಳಿಂದನೂ ಸ್ಕ್ಯಾನಿಂಗ್ ಮಾಡಿಸ್ತಾಯಿದ್ದೀನಿ. ಪಾಪು ಬೇಬಿ ಫೇಸ್ ಆಗಲಿ ಏನೇ ಆಗಲಿ ಯಾವುದ್ರಲ್ಲೂ ಬಂದಿಲ್ಲ. 8ನೇ ತಿಂಗಳಲ್ಲಿ ಏನೋ ಸ್ವಲ್ಪ ಫೇಸ್ ಥರ, ಸ್ವಲ್ಪ ಬಾಡಿ ಸ್ವಲ್ಪ ಅಷ್ಟೇ ಬಂದಿತ್ತು. ಆಮೇಲೆ ಅದು ಅವರೇ ಇಸ್ಕೊಂಡಿದ್ರಲ್ಲ, ಅವ್ರ ಹತ್ರನೇ ಇಟ್ಕೊಂಡು, ಅದ್ರೇನು ಬೇಬಿನೇ ಇರಲಿಲ್ಲ. ಅಂದ್ರೂ ಕೊಡಲಿಲ್ಲ. ನಾವು ಕೇಳಿದರೆ ಕೊಡೋ ಏನೋ ಗೊತ್ತಿಲ್ಲ, ನೋಡಬೇಕು. ಕೊಟ್ಟಿಲ್ಲ, ಒಟ್ಟು ಕೊಡಲ್ಲ ಅನಿಸುತ್ತೆ. ಆಮೇಲೆ 5ನೇ ತಿಂಗಳು ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋಗಿದ್ವಿ. ಅದು ನನಗೆ ಶಿವಮೊಗ್ಗದಾಗೆ ಸ್ಕ್ಯಾನಿಂಗ್ ಮಾಡಿಸಿದ್ದು, 5ನೇ ತಿಂಗಳು ಸ್ಕ್ಯಾನಿಂಗು. 5ನೇ ತಿಂಗಳು ಸ್ಕ್ಯಾನಿಂಗ್ ಮಾಡಿಸಿದಾಗ ಅದೇ ಮೇಯ್ನ್ ಇರೋದು. ಆವಾಗ ಅದರಲ್ಲಿ ಪಾಪುದು ಕಣ್ಣು, ಮೂಗು, ಬಾಯಿ, ಹಾರ್ಟು ಎಲ್ಲ ಕರೆಕ್ಟಾಗಿದೆಯಾ ಅಂತಬಿಟ್ಟು ಎಲ್ಲ ಚೆಕ್ ಮಾಡ್ತಾರೆ ಅಲ್ಲಿ. ಫ್ರೆಂಡ್ಸ್, ಇದು ಪಾಪು ಕೈ ಕೊಟ್ಟು ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಇದೆಲ್ಲ ಪಾಪುದು ಹೆಡ್ಡಾಗಲಿ, ಹಾರ್ಟು, ಕಿಡ್ನಿ ಪ್ರತಿಯೊಂದೂ ಪ್ರತಿಯೊಂದು ಡೀಟೇಲಾಗಿ ಚೆಕ್ ಮಾಡ್ತಾರೆ. ಬೇಬಿದು ಎಲ್ಲದು ಪಾರ್ಟ್ಸು ಕರೆಕ್ಟಾಗಿದ್ದಾವ ಅಂತೇಳ್ಬಿಟ್ಟು. ನನಗೆ 5ನೇ ತಿಂಗಳು ಸ್ಕ್ಯಾನಿಂಗು ನನಗೂ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಅಕ್ಕ ನೀವು ಮೊಬೈಲ್ ನೋಡ್ತಾ ಇರ್ತಾಳೆ, ಅವಳು ಹೇಳಿದ್ದು ಹಿಂಗಿರುತ್ತಂತೆ, ಆವಾಗಲೇ ಅಂತೆಲ್ಲ ಗೊತ್ತಾಗೋದು ಬೇಬಿಗೆ ಏನಾದರೂ ತೊಂದರೆ ಇದೆಯಾ ಇಲ್ಲ ಅಂತೇಳ್ಬಿಟ್ಟು. ಅವನಿಗೆ ಸಿಕ್ಕಾಪಟ್ಟೆ ಭಯಪಟ್ಟಿದ್ದೆ 5ನೇ ತಿಂಗಳು ಸ್ಕ್ಯಾನಿಂಗಲ್ಲಿ. ಆಮೇಲೆ ಸರಿ ಆಯಿತು ಅಂತೇಳ್ಬಿಟ್ಟು ಈ ಥರ ಇದು ಸ್ಕ್ಯಾನಿಂಗ್ ಎಲ್ಲ ನೋಡಿ ಫ್ರೆಂಡ್ಸ್. ಇದು ಸ್ಕ್ಯಾನಿಂಗ್ ಮಾಡಿಸಿದ್ದು ಬೇಬಿದು, ಪ್ರತಿಯೊಂದು ಹಾರ್ಟಿಂದ ಹಿಡಿದು ಪ್ರತಿಯೊಂದು ಎಲ್ಲ ಸ್ಕ್ಯಾನಿಂಗ್ ಮಾಡಿದ್ದಾರೆ. ಅಲ್ಲೇ ಇದಿಷ್ಟು ಸ್ಕ್ಯಾನಿಂಗ್, ಹಾರ್ಟು ಇದೆಲ್ಲ ಇದೆ ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ಹಾರ್ಟ್ ಸ್ಕ್ಯಾನಿಂಗು, ಆಮೇಲೆ ಪಾಪುದು ನೋಸ್ ಇದೆಯಾ, ನೋಸು, ಬಾಯಿ ಎಲ್ಲ ಇದೆಯಾ ಅಂತಬಿಟ್ಟು ಎಲ್ಲ ಚೆಕ್ ಮಾಡಿ, ಕಣ್ಣು ಎಲ್ಲ ಚೆಕ್ ಮಾಡಿದ್ದಾರೆ. ಇದಿಷ್ಟು ಎಲ್ಲ ಚೆಕ್ ಮಾಡಿದ್ರು ಫ್ರೆಂಡ್ಸ್. ಹಾಗೆ ನನಗಾಗಿರೋದು ಬೇಬಿ ಬಾಯ್ ಆಗಿರೋದು. ಹಾಗೆ ಫ್ರೆಂಡ್ಸ್, ನಮ್ಮ ಪಾಪದು ಹಾರ್ಟ್ ಬೀಟು ಎಷ್ಟಿತ್ತು ಅಂದರೆ ಶೇರ್ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಬೇಬಿದು ಹಾರ್ಟ್ ಬೀಟ್ ಎಷ್ಟಿತ್ತು ಗೊತ್ತಾ, 144 ಹಾರ್ಟ್ ಬೀಟ್ ಇತ್ತು. ಅವನಿಗೆ ಸ್ಟಾರ್ಟಿಂಗಿಂದನೂ ಎಂಡ್ವರೆಗೂ ಅಷ್ಟೇ ಹಾರ್ಟ್ ಬೀಟ್ ಇತ್ತು, 144 ಹಾರ್ಟ್ ಬೀಟ್ ಇತ್ತು ಅವನಿಗೆ. ಹಾಗೆ ಫ್ರೆಂಡ್ಸ್, ನನಗೆ ಬಿ ಪಿ ತುಂಬ ಜಾಸ್ತಿ ಇತ್ತು, ಸಿಕ್ಕಾಪಟ್ಟೆ ಬಿ ಪಿ ಜಾಸ್ತಿ ಇತ್ತು ನನಗೆ. ಡೆಲಿವರಿ ಟೈಮಲ್ಲಂತೂ ಇನ್ನೂ ಜಾಸ್ತಿ ಬಿ ಪಿ ಇತ್ತು. ಆ ಡೆಲಿವರಿ ಸ್ಟೋರಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಫಸ್ಟು ಇದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ನಾನು. ಹಾಗೆ ಫ್ರೆಂಡ್ಸ್, ಇವಾಗ ಹೇಳಿದ್ನಲ್ಲ ಬೇಬಿ ಬಾಯ್ಗೆ 144 ಹಾರ್ಟ್ ಬೀಟ್ ಇತ್ತು.
ಓಕೆ ಫ್ರೆಂಡ್ಸ್, ಈಗ ನಮ್ಮ ಪಾಪದು ಎಲ್ಲದು ಹೇಳಿದ್ದೀನಿ ಆಲ್ಮೋಸ್ಟ್. ಇದರಲ್ಲಿ ಇನ್ನೇನು ಎಲ್ಲ 5ನೇ ತಿಂಗಳು ಸ್ಕ್ಯಾನಿಂಗು, ಆ ರೀತಿಯಾಗಿ ಎಲ್ಲ ಸ್ಕ್ಯಾನಿಂಗು ಮಾಡ್ತಾರೆ. ಕಿಡ್ನಿಯಿಂದ ಹಿಡಿದು ಮೆದುಳು ಪ್ರತಿಯೊಂದು ಎಲ್ಲ ಸ್ಕ್ಯಾನಿಂಗ್ ಮಾಡ್ತಾರೆ. ಡೀಟೇಲಾಗಿ ಸ್ಕ್ಯಾನಿಂಗ್ ಮಾಡಿದ್ರೆ 5ನೇ ತಿಂಗಳಲ್ಲಿ ಆವಾಗಲೇ ಮೇಯ್ನ್ ಸ್ಕ್ಯಾನಿಂಗ್ ಇರೋದು. ಹಾಗೆ ಫ್ರೆಂಡ್ಸ್, ಇನ್ನೇನು ನಮ್ಮ ಪಾಪು ನನಗೆ ಡೇಟ್ ಕೊಟ್ಟಿದ್ದು 31/10/2022 ಒಂದು, ನೆಕ್ಸ್ಟ್ 27/10/2022 2 ಡೇಟ್ ಕೊಟ್ಟಿದ್ರು ನನಗೆ. ನಮ್ಮ ಪಾಪು ಆಗಿದ್ದ ಡೇಟ್ ಬಂದ್ಬಿಟ್ಟು, ನನಗೆ ಬೇಬಿ ಆಗಿದ್ದು ಡೇಟ್ ಬಂದ್ಬಿಟ್ಟು 15/10/2022 ಆಗಿದ್ದು, 7/19 ರಾತ್ರಿ 7/19 ಆಗಿದ್ದು ನಮ್ಮ ಪಾಪು. ಇಷ್ಟೇ ಫ್ರೆಂಡ್ಸ್, ಇವಾಗ ನಮ್ಮ ಪಾಪುದೆಲ್ಲ ಹೇಳಿದ್ದೀನಿ. ಇವಾಗ ನೆಕ್ಸ್ಟ್ ಈಗ ಏನೇನು ಸಿಂಟಮ್ಸ್ ಇದ್ವು ಅಂತ ಹೇಳ್ತೀನಿ ನಿಮಗೆ. ಹಾಗೆ ಫ್ರೆಂಡ್ಸ್, ನಮ್ಮ ಪಾಪು ಶನಿವಾರ ಹುಟ್ಟಿದ್ದು. ಶನಿವಾರ 15ನೇ ತಾರೀಕು 2022 ಹುಟ್ಟಿದ್ದು ನಮ್ಮ ಪಾಪು. ಫುಲ್ ಖುಷಿ ಆಯಿತು ನಮಗೆ. ಯಾವುದಾಗುತ್ತೆ ಅನ್ನೋದು ಒಂದಿತ್ತ, ಯಾವ್ದಾದ್ರು ಸದ್ಯಕ್ಕೆ ಬೇಬಿ ಫಸ್ಟ್ಗೆ ಆಮೇಲೆ ಯಾವುದು ಪಾಪನೇ ಇರಲಿಲ್ಲಲ್ವ, ನಾ ಯಾವುದಾದ್ರೂ ಆಯಿತು ಬೇಬಿ ಅಂತ ಬಿಟ್ಟಿತ್ತು. ಆದರೆ ನಮ್ಮ ಅಪ್ಪಾಜಿಗೆ ಮಾತ್ರ ನಾವು ಗಂಡು ಪಾಪನೇ ಬೇಕು ಅಂತ ನಮ್ಮ ಅಪ್ಪಾಜಿಗೆ ಇದ್ದಿದ್ದು. ನನಗೆ ಆಗಲಿ ನಮ್ಮ ರಾಕಿಗೆ ಆಗಲಿ ಯಾವುದಾದ್ರೂ ಸಾಕು, ಆರೋಗ್ಯವಾಗಿದ್ದು ಸಾಕಲ್ಲಪ್ಪ ಅಂತ ಬಿಟ್ಟು ಬೇಡ್ಕೊಂಡಿದ್ವಿ. ನಮ್ಮ ಅಮ್ಮನೂ ಅಷ್ಟೇ, ಎಲ್ಲರೂ ತಾಯಿಯಂದರು ಅಷ್ಟೇ, ಎಲ್ಲರೂ ಸದ್ಯ ನಮ್ಮ ಮಗಳು ಪಾಪು ಆರಾಮಾಗಿ ಬರಲಿ ಅಂತ ಬೇಡ್ಕೊಳ್ತಾರೆ. ಅಪ್ಪ ಅಮ್ಮನೇ ಅಷ್ಟು ಆ ರೀತಿ ಕೇಳ್ತಾರೆ. ಅಂದರೆ ನಮ್ಮ ಅಪ್ಪಾಜಿಗೂ ಇಬ್ಬರು ಹೆಣ್ಮಕ್ಳಲ್ವ, ಹಂಗಾಗಿ ಗಂಡು ಪಾಪು ಆದರೆ ಅಂತ ಬಿಟ್ಟು ಅವ್ರಿಗೆ ಒಂಥರ ಏನೋ ಖುಷಿ ಇತ್ತು ನಮ್ಮ ಅಪ್ಪಾಜಿ. ಒಟ್ಟು ನಮ್ಮ ಮನೇಲಿ ಯಾವ ಪಾಪು ಆದರೂ ಪರವಾಗಿಲ್ಲ, ಫಸ್ಟ್ ಬೇಬಿ ಖುಷಿ ಪಡಿದ್ರು. ಈಗ ಮಕ್ಕಳಾಗೋದೇ ಕಷ್ಟ ಐತೆ, ಯಾವುದೋ ಒಂದು ಪಾಪು ಆದರೆ ಸ್ವಲ್ಪ ಆರೋಗ್ಯವಾಗಿ ಅಂತಲೇ ಎಲ್ಲರೂ ಬೇಡ್ಕೊಳ್ತಾರೆ. ಅದೇ ರೀತಿ ನಮ್ಮ ಮನೇಲೂ ಇತ್ತು. ಹಾಗೆ ಫ್ರೆಂಡ್ಸ್, ಇವಾಗ ಏನೇನು ಸಿಂಟಮ್ಸ್ ಇದ್ವು ಅಂತ ಹೇಳ್ತಾ ಹೋಗ್ತೀನಿ. ನನಗೆ ಏನೇನು ತಿನ್ನಬೇಕು ಅನಿಸ್ತಿತ್ತು, ತಿನ್ನಬಾರ್ದು ಅನಿಸ್ತಿತ್ತು, ಅದನ್ನು ಹೇಳ್ತೀನಿ. ಫಸ್ಟ್ ಇವಾಗ ನನಗೆ ಏನೇನು ಸಿಂಟಮ್ಸ್ ಇತ್ತು ಅಂತ ಹೇಳ್ಬಿಟ್ಟು, ನನಗೆ 1 ತಿಂಗಳ ಮೇಲೆ 10 ಡೇಸ್ 15 ಡೇಸ್ ಆಗ್ತಿತ್ತು ಅಂಕಲೇ ನನಗೆ ರೈಸ್ ವಾಸನೆ ಆಗ್ತಿರ್ಲಿಲ್ಲ. ನನಗೆ ಅಡುಗೆ ಅಂದ್ರೆ ಆಗ್ತಿರ್ಲಿಲ್ಲ. ನನಗೆ ಊಟ ಅಂದರೆ ನನಗೆ ವಾಮಿಟ್ ಬರೋದು, ಊಟ ಅಂದರೆ ವಾಮಿಟ್ ಬರೋದು. ಊಟ ಅಲ್ಲಿ ಅಡುಗೆ ಮಾಡ್ತಿರೋದು ನಂಗೆ ಅದು ನೋಡಿದ ತಕ್ಷಣ ವಾಮಿಟ್ ಆಗೋದು. ಎಲ್ಲರೂ ಎಷ್ಟಾಗ ನಾನು ಅಂದ್ಕೊಂಡಿದ್ದೆ ಪ್ರೆಗ್ನೆಂಟ್ ಆದಮೇಲೆ ಏನು ಬೇಕಿರೋ ತಿನ್ಬೋದು, ಚೆನ್ನಾಗಿ ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಏನು ಬೇಕಿರೋ ಮಾಡಿಸ್ಕೊಂಡು ತಿನ್ಬೋದು ಅಂತಬಿಟ್ಟು ನಾನು ತಿಳ್ಕೊಂಡಿದ್ದೆ. ಆದರೆ ಹಿಂಗಾಗುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಮ್ಮ ಅಮ್ಮರಿಗೂ ಅಷ್ಟೊಂದು ನೆನಪಿಲ್ಲ ಅನಿಸುತ್ತೆ, ಅವ್ರಿಗೆ ಗೊತ್ತಿಲ್ಲ. ನಾನು ಏನು ಬೇಕಿರೋ ಮಾಡಿಸ್ಕೊಂಡು ತಿನ್ಬೋದು ಅಂತಬಿಟ್ಟು ಫುಲ್ ಖುಷಿಯಾಗಿದ್ದೆ. ಆಮೇಲೆ ಏನೇನೋ ತಿನ್ನೋಕ್ಕಿಲ್ಲ, ತಿಂದಿದ್ದೆಲ್ಲ ವಾಮಿಟ್ಟು, ತಿಂದು ಈ ಕ್ಷಣಕ್ಕೆ ವಾಮಿಟ್ಟು. ಸರಿ ಆಸ್ಪತ್ರೆಗೆ ಹೋದ್ವಿ, ಅಲ್ಲಿ ವಾಮಿಟ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು, ಅದು ಕೊಟ್ಟರು ನನಗೆ ಯಾವತ್ತೂ ಸ್ಟಾಪೇ ಆಗಿಲ್ಲ ವಾಮಿಟ್ಟು. ಒಂದು ದಿವಸ ನನಗೆ ಮಾತ್ರೆ ಹೋಗಿದ್ದೀನಿ, ವಾಮಿಟ್ ಸ್ಟಾಪ್ ಆಗಿದೆ ಅನ್ನೋದೇ ಇಲ್ಲ. ಹಂಗಾದ್ರೂ ಹೋಗಿ ಹೇಳ್ದೆ, ಹಂಗಾದ್ರೂ ಪರವಾಗಿಲ್ಲ, ನೀವು ಊಟ ಮಾಡಲೇಬೇಕು, ಆಮೇಲೆ ಊಟ ಮಾಡ್ದಂಗೆ ಇರೋಕೋಬೇಡಿ, ನೀವು ಊಟ ಒಳಗಡೆ ಹೋಗಿ ವಾಪಸ್ ಬಂದರೂ ಪರವಾಗಿಲ್ಲ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ತಿನ್ನಲೇಬೇಕು, ಸೊಪ್ಪು ತರಕಾರಿ ಜಾಸ್ತಿ ತಿನ್ನಬೇಕು ಅಂತೆಲ್ಲ ಹೇಳ್ತಿದ್ರು. ಅವ್ರು ಹೇಳಿದ್ದು ನಾನು ನನ್ನ ಕಡೆ ತಿನ್ನೋಕ್ಕಾಗ್ತಿರ್ಲಿಲ್ಲ. ನಾನು ಎಲ್ಲರಿಗೂ ಒಂದು 3 ತಿಂಗಳಿರುತ್ತೆ, ಇಲ್ಲ ಒಂದು 4 ತಿಂಗಳಿರುತ್ತೆ. ನನಗೆ ಮಿನಿಮಮ್ ಫುಲ್ ನಮ್ಮ ಬೇಬಿ ಆಗೋರು 9 ತಿಂಗಳ ತನಕ ನಂಗೆ ಅದೇ ಆಗಿತ್ತು. ಏಕೆ ಏನೋ ಒಂಥರ ಗೊತ್ತಿರಲಿಲ್ಲ. ಇಷ್ಟಪಟ್ಟು ತಿಂತಿದ್ದು ಒಂದೇ ಫ್ರೆಂಡ್ಸ್, ನಾನು ತಿಂತಿದ್ದು ಚಿಕನ್ನು ಮಟನ್ ನನ್ನ ಮನೆಯಲ್ಲೇ ಮುಟ್ತಾನೆ ಇರಲಿಲ್ಲ, ತಿಂತಾನೆ ಇರಲಿಲ್ಲ. ನಾನು ಸಾಂಬಾರಿ ಹುಳಿಯಲ್ಲಿ ಪಳೆಯಲ್ಲಿ ಸ್ವಲ್ಪ ಊಟ ಮಾಡ್ತೆ, ಮಟನ್ ಅಂತೂ ತಿಂತಾನೆ ಇರಲಿಲ್ಲ. ನಮ್ಮ ಬೇಬಿ ಅದೇನೋ ಅದು ಕ್ರೇವಿಂಗ್ಸ್ ಇತ್ತ ಏನೋ ಗೊತ್ತಿಲ್ಲ, ಚಿಕನ್ ತಿನ್ನೋಕೆ ಸ್ಟಾರ್ಟ್ ಮಾಡ್ಕೊಂಡೆ. ಆಗ ಮಟನ್ ಅಂತೂ ಮುಟ್ತಾನೆ ಇರಲಿಲ್ಲ. ನಾನು ಮಟನ್ ತಿನ್ನೋಕೆ ಸ್ಟಾರ್ಟ್ ಮಾಡ್ಕೊಂಡೆ. ಒಂದೊಂದೇ ಪೀಸ್ ಹಾಕೊಂತಿದ್ದೆ, ಒಂದು ಪೀಸ್ ಹಾಕೊಂಡು ಸಾರ್ಲು ಎತ್ಕೊಂಡು ಹಿಂಗೆ ತಿಂತಾಯಿದ್ದೆ. ತಿನ್ನಬೇಕು ಅಂತ ಅದು ಮನಸ್ಸು ಕೇಳ್ತಿತ್ತು, ತಿನ್ನಬೇಕು ಅಂತೇಳ್ಬಿಟ್ಟು. ಆದರೆ ನಮ್ಮ ಮನೇಲಿ ಅದೇ ಟೈಮಲ್ಲಿ ಜಾಸ್ತಿ ಮಾಡ್ತಾನೆ ಇರಲಿಲ್ಲ. ಬರೀ ಸ್ವೀಟ್ ಮಾಡೋದು, ಅದು ಮಾಡೋದು, ಸ್ವೀಟ್ ಮಾಡೋದು, ಅದು ಮಾಡೋದು ಮಾಡ್ತಾಯಿದ್ರು. ನಾನು ಬಾಯ್ಬಿಟ್ಟು ಕೇಳ್ತಾ ಇರಲಿಲ್ಲ, ನಾನು ತಿಂತಿರ್ಲಿವಲ್ಲ. ಒಂದು ಪೀಸ್ ತಿನ್ನೋಕ್ಕೆಲ್ಲ ಏನಕ್ಕೆ, ಯಾಕೆ ಹಿಂಗೆ ತಿಂತಾನೆ ಇರಲಿಲ್ಲ ನಾನು ಮಟನ್, ಏನು ಕೇಳಬೇಕು ಅಂತ ಸುಮ್ಕಿದ್ದೆ. ಆಮೇಲೆ ಜಾಸ್ತಿ ಪಾನಿಪುರಿ ತರಿಸ್ಕೊಂಡು ತಿಂತಿದ್ದೆ, ಆಮೇಲೆ ಗೋಬಿ ತರಿಸ್ಕೊಂಡು ತಿಂತಿದ್ದು. ಗೋಬಿಗಿಂತ ಜಾಸ್ತಿ ಪಾನಿಪುರಿ ಮಸಾಲೆ ಪುರಿನ ಭಾಳ ತರಿಸ್ಕೊಂಡು ತಿಂತಿದ್ದು ನಾನು. ಆಮೇಲೆ ಮಟನ್ನು ತಿನ್ನೋಕೆ ಸ್ಟಾರ್ಟ್ ಮಾಡ್ಕೊಂಡು ಅವಾಗಿಂದ ಮಟನ್ ಕಂಟಿನ್ಯೂ ಆಯಿತು ನಾನು ತಿನ್ನೋದು. ಆಮೇಲೆ ಫ್ರೆಂಡ್ಸ್ ಈ ರೀತಿ ಆಯಿತು. ವಾಮಿಟ್ ಮಾತ್ರ ನಾನು 9 ತಿಂಗಳ ತನಕ ಕಂಟಿನ್ಯೂ ವಾಮಿಟಿಂಗ್. ನಾನು ಏನು ಊಟ ತಿಂದೀನಿ ಚೆನ್ನಾಗಿಲ್ಲ, ನಾನು ಆರಾಮಾಗಿ ಇವತ್ತು ಮಲ್ಕೊಂಡಿದ್ದೀನಪ್ಪ ಅನ್ನೋದೇ ಇಲ್ಲ. ಆಮೇಲೆ ನನ್ನ ಬೇಬಿ ಬಾಯ್ ಇತ್ತಲ್ವ, ನಂದು ಹೊಟ್ಟೆನೇ ಬಂದಿರಲಿಲ್ಲ. ಇಷ್ಟೇ ನನಗೆ ಹೊಟ್ಟೆನೇ ಬರ್ತಾರೆ. ನಾನು ಇವತ್ತು ಇಷ್ಟಾಗುತ್ತೆ ನೋಡ್ಕೊತೀನಿ, ಅದು ಹೊಟ್ಟೆನೇ ಜಾಸ್ತಿ ಬಂದಿರಲಿಲ್ಲ. 9ನೇ ತಿಂಗಳಿಗೆ ಕರೆಕ್ಟಾಗಿ ನನಗೆ ಹೊಟ್ಟೆ ಬಂದಿತ್ತೆ ಅಂತ ಬಿಟ್ಟು ಗೊತ್ತಾಗಿದ್ದು. ಅಲ್ಲಿವರೆಗೂ ನನಗೆ ಹೊಟ್ಟೆ ಬಂದಿತ್ತೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಹಾಗೆ ನಾವು ಸ್ವಲ್ಪ ದಪ್ಪ ಇರೋದ್ರಿಂದ ಅದೇನೋ ಗೊತ್ತಾಗ್ತಾನೆ ಇರಲಿಲ್ಲ. ಬೇಬಿದು ದಪ್ಪನೇ ಇಲ್ವಾ, ನಾನು ಚೆನ್ನಾಗಿ ತಿಂತಿಲ್ವಲ್ಲ, ಅದಕ್ಕೆ ಬೇಬಿ ದಪ್ಪ ಆಗ್ತಿಲ್ವಾ ಅಂತಬಿಟ್ಟು ಅನ್ಕೊಂತಿದ್ದೆ. ಬಟ್ ಆಸ್ಪತ್ರೆಯಲ್ಲಿ ಹೋದಾಗ ಎಲ್ಲ ಚೆಕ್ ಮಾಡ್ತಿದ್ರು, ಎಲ್ಲ ಕರೆಕ್ಟಾಗಿತ್ತು, ಎಲ್ಲ ಚೆನ್ನಾಗಿತ್ತೆ ಅಂತ ಹೇಳ್ತಾಯಿದ್ರು. ನಮ್ಮಮ್ಮ ಊಟ ಏನೋ ಮಾಡ್ತಾಯಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ಪರವಾಗಿಲ್ಲ, ಅವ್ರು ಊಟ ತಿಂದು ಹೊರಗಡೆ ಬಂದರೂ ಪರವಾಗಿಲ್ಲ, ಎಷ್ಟಾಗುತ್ತೆ ಅಷ್ಟು ತಿನ್ನಬೇಕು, ಹಂಗೆ ಬಿಡಬಾರ್ದು ಅಂತ ಹೇಳ್ತಾಯಿದ್ರು. ಒಟ್ಟು BP ಮಾತ್ರ ಯಾವಾಗಲೂ BP ಜಾಸ್ತಿ ಇದ್ದರೆ ನನಗೆ ಹೇಳೇ ಇರಲಿಲ್ಲ ಅವರು. ನಾನು ನೋಡ್ತಾ ಇರಲಿಲ್ಲ BP ಎಷ್ಟಿದೆ ಏನೋ ಅಂತಬಿಟ್ಟು. ಒಟ್ಟು ಸ್ವಲ್ಪ ಐತೆ ಅಂತ ಹೇಳ್ತಾಯಿದ್ರು. ಇನ್ನೇ ನಾರ್ಮಲ್ ಐತೆ, ನಾರ್ಮಲ್ ಕೇಳ್ತಾಯಿದ್ದೆ ನಾನು, ನಾರ್ಮಲ್ ಐತೆ ಅಂತ ಹೇಳ್ತಾಯಿದ್ರು. ಡೆಲಿವರಿ ಟೈಮಲ್ಲಿ ನನಗೆ ಜಾಸ್ತಿ BP ಜಾಸ್ತಿ ಆಗಿದ್ದು.
ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಡೆಲಿವರಿ ನಾರ್ಮಲ್ ಆಯಿತಾ ಸಿಸೇರಿಯನ್ ಆಯಿತಾ ಅಂತಬಿಟ್ಟು ಶೇರ್ ಮಾಡ್ತೀನಿ, ಯಾವುದಾಯಿತು ಅಂತ ಹೇಳ್ಬಿಟ್ಟು. ಆಮೇಲೆ ಆ ಟೈಮಲ್ಲಿ ಇನ್ನೇನೇನು ಸಿಚುವೇಶನ್ ಬಂತು, ತಲೆಯಲ್ಲಿ ಎಲ್ಲ ಏನೇನೋ ಕೆಟ್ಟದ ಆಲೋಚನೆ ಬಂದವು, ಪ್ರತಿಯೊಂದದೆಲ್ಲ ಹೇಳ್ತಾ ಹೋಗ್ತೀನಿ. ಇವಾಗ ನಾನು ಬೇಬಿ ಸಿಂಟಮ್ಸ್ ಹೇಳಿದ್ನಲ್ವ. ಆಮೇಲೆ ಮತ್ತು ಇನ್ನೊಂದು, ನನಗೆ ಕೂದಲು ಚೆನ್ನಾಗಿ ಬೆಳೆದ್ವು ಆ ಟೈಮಲ್ಲಿ. ಹೇರ್ ಗ್ರೋತಿಂಗು ಚೆನ್ನಾಗಾಯ್ತು, ನನಗೆ ಕೂದಲು ಬೆಳೆದಿದೆ ಗೊತ್ತಿಲ್ಲ. ಆಮೇಲೆ ನಾನೇ ನೋಡ್ಕೊತೀನಿ ಮಿರರಲ್ಲಿ, ಫುಲ್ ಕೂದಲು ಒಂದು ಚೆನ್ನಾಗಿ ಬಂದಿದ್ವು. ಆಮೇಲೆ ನಾನು ಫೇಸೆಲ್ಲ ಫುಲ್ಲು ಬ್ಲ್ಯಾಕ್ ಆಗಿತ್ತು. ನಾನು ಸ್ಟಾರ್ಟಿಂಗ್ ಒಂದು ತಿಂಗಳು ಆಗ್ತಿದ್ದಾಕಲ್ಲ ನನ್ನ ಮುಖನೇ ಫುಲ್ಲು ಬ್ಲ್ಯಾಕ್ ಆಗಿತ್ತು. ಇನ್ನೂ ನನಗೆ ರಿಕವರಿನೇ ಆಗಿಲ್ಲ. ಸ್ವಲ್ಪ ಕಲರ್ ಇದೆ, ಅದಿನ್ನೂ ಡಿಮ್ ಆಗಿಬಿಟ್ಟಿದೆ ಕಲರು. ತುಟಿ ಇದೆಲ್ಲ ಫುಲ್ ಕಪ್ಪಗಾಗ್ಬಿಟ್ಟಿತ್ತು, ನನಗೂ ಮೂಗಲ್ಲ ಅಷ್ಟು ದಪ್ಪ ಆಗಿತ್ತು. ಆಮೇಲೆ ಫುಲ್ಲು ಬ್ಲ್ಯಾಕ್ ಆಗಿದೆ, ಇಲ್ಲೆಲ್ಲ ಫುಲ್ ನೆಕ್ ಹತ್ರ ಎಲ್ಲ ಫುಲ್ ಬ್ಲ್ಯಾಕ್ ಆಗಿತ್ತು ಇಲ್ಲೆಲ್ಲ. ಆಮೇಲೆ ನನಗೆ ಗಂಟ್ಲು ಉರಿ, ಎದೆ ಉರಿ ಸ್ಟಾರ್ಟ್ ಆಯಿತು ನನಗೆ. ಅದು ಕೂದಲು ಬರೋಕ್ಕೆ ಅಂತ ಹೇಳ್ತಾಯಿದ್ರು. ಆಮೇಲೆ ನನಗೆ ಗೊತ್ತಿಲ್ಲ, ನನಗೆ ಒಂದು ತಿಂಗಳಿಂದನೇ ಸ್ಟಾರ್ಟ್ ಆಯ್ತು ನನಗೆ ಎದೆ ಉರಿ, ಗಂಟ್ಲು ಉರಿ, ತಿನ್ನಿದ್ದೆಲ್ಲ ವಾಮಿಟು ಫುಲ್ ಕಕ್ಕಂತಿದ್ದೆ ಅಂದರೆ ಒಂದು 10 ಮನೆ ಕೇಳ್ಬೇಕು, ಹಂಗೆ ಫುಲ್ಲು ಎದೆಗೆ ಗಂಟ್ಲಲ್ಲಿ ಹೊಟ್ಟೆಲಿರೋದ್ರಲ್ಲಿ ಕಿತ್ಕೊಂಬರೋದು, ಆ ರೀತಿ ವಾಂತಿ ಮಾಡ್ಕೊತಿದ್ದೆ. ಹೊಟ್ಟೆಲ್ಲ ಫುಲ್ ವಾಮಿಟ್ ಮಾಡಿರ್ತೀನ, ಮತ್ತೆ ವಾಮಿಟ್ ಬಂದರೆ ಹೊಟ್ಟೆಗಿರೋದು ಏನು ಬರುತ್ತೆ ಅಷ್ಟು ಜೋರಾಗಿ ವಾಂತಿ ಮಾಡ್ತಿದ್ದೆ ನಾನು. ಯಪ್ಪ ನಾನು ಏನಾಗುತ್ತಪ್ಪ ಹೊಟ್ಟೆ ಇಲ್ಲೆದ್ರೆ ಕಿತ್ಕೊಂಬರುತ್ತಾ ಅನ್ಕೊತಿದ್ದೆ, ಅಷ್ಟು ವಾಮಿಟ್ ಆಗ್ತಿತ್ತು. ಆದರೆ ನನಗೆ ಸಿಕ್ಕಾಪಟ್ಟೆ ಗಂಟ್ಲು ಎದೆ ಉರಿ ಜಾಸ್ತಿ ಇತ್ತು ನನಗೆ 9 ತಿಂಗಳು ತಗೊಂಡು ಎದೆ ಉರಿ ಕಂಟಿನ್ಯೂ ಇತ್ತು ನನಗೆ. ಆಮೇಲೆ ನೆಮ್ಮದಿ ಊಟ ಅಂತೂ ಮಾಡಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಏನು ಡೆಲಿವರಿ ಟೈಮಲ್ಲೂ ಅಷ್ಟೇ, ಡೆಲಿವರಿ ನನ್ನ ಬೇಬಿ ನಾನು ಹೊಟ್ಟೆಲಿದ್ದಾಗಲೂ ಅಷ್ಟೇ, ನಾನು ಇಷ್ಟಪಟ್ಟು ತಿಂದಿದ್ದು ಪಾನಿಪುರಿ, ಮಟನ್. ಅದು ತಂದರೆ ಮನೇಲಿ ಒಂದು ಸ್ವಲ್ಪ ಇಷ್ಟು ಮಟನ್ ತಿಂತಾಯಿದ್ದೆ, ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಮಟನ್ನ. ಹಾಗೆ ಫ್ರೆಂಡ್ಸ್ ಹೇಳಿದ್ನಲ್ಲ ಏನೇನು ಸಿಂಟಮ್ಸ್ ಇದ್ವು ಅಂತ ಬಿಟ್ಟು, ವಾಮಿಟ್ ಜಾಸ್ತಿ ಇತ್ತು. ಆಮೇಲೆ ಏರ್ ಗೊತ್ತಿಂಗ್ ಚೆನ್ನಾಗಾಯಿತು, ಮುಖ ಎಲ್ಲ ಫುಲ್ ಬ್ಲ್ಯಾಕು, ತುಟಿ ಎಲ್ಲ ಫುಲ್ ಬ್ಲ್ಯಾಕ್ ಆಯಿತು. ಆಮೇಲೆ ಎದೆ ಉರಿ, ಗಂಟ್ಲು ಉರಿ ಇತ್ತು ನನಗೆ. ಇಷ್ಟ ಫ್ರೆಂಡ್ಸ್, ಇಷ್ಟು ನನಗೆ ಇದು ಸಿಂಟಮ್ಸು. ತಿನ್ನಬೇಕಾಗಿರೋದು ಏನೇನು ತಿನ್ನಬೇಕು ಅನ್ನಿಸ್ತಿತ್ತು, ಗೋಬಿ ಜಾಸ್ತಿ, ಪಾನಿಪುರಿ, ಮಸಾಲೆ ಪುರಿ, ಆಮೇಲೆ ಚಿಕನ್ನು ಮಟನ್ನು ತಿನ್ನಬೇಕು ಅನ್ನಿಸ್ತಾ ಇತ್ತು. ಏನಾದ್ರು ಸ್ಪೈಸಿ ತಿನ್ನಬೇಕು, ಸ್ಪೈಸಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ಅದೇ ರೀತಿ ನಂಗೆ ಅನ್ನಿಸ್ತಾ ಇದ್ದಿದ್ದು. ಆಮೇಲೆ ನಮ್ಮ ಪ್ರತಿಯೊಬ್ಬರು ಒಟ್ಟು ನಮ್ಮ ಮನೆ ಹತ್ರ ಆಗಲಿ ಯಾರು ಆಗಲಿ ನೋಡಿದ್ರೆಲ್ಲ ಹೇಳಿದರೆ, ಹಿಂಗೆ ಗಂಡು ಹುಡುಗ ಆಗುತ್ತೆ, ನಿನಗೆ ಗಂಡು ಹುಡುಗ ಆಗುತ್ತೆ. ಯಾರ ಬೈಯಲ್ಲೋ ಹೆಣ್ಣು ಹುಡುಗಿ ಆಗುತ್ತೆ ಅಂತ ನಾನು ಯಾರ ಬೈಯಲ್ಲೂ ಕೇಳೇ ಇಲ್ಲ. ನಿಜವಾಗ್ಲೂ ಯಾರೂ ಹೇಳಿಲ್ಲ ಹೆಣ್ಣು ಹುಡುಗಿ ಆಗುತ್ತೆ ಅಂತಬಿಟ್ಟು. ಪ್ರತಿಯೊಬ್ಬರು ಗಂಡು ಹುಡುಗ ಆಗುತ್ತೆ, ಗಂಡು ಹುಡುಗ ಸದ್ಯ ಯಾವ್ದಾದ್ರು ಆದ್ರೆ ಸಾಕಲ್ಲಪ್ಪ ಅನ್ನಂಗಾಗಿತ್ತು. ಆಮೇಲೆ ಫ್ರೆಂಡ್ಸ್ ಹೇಳ್ತೀನಿ, ನಮ್ಮ ಪ್ರೆಗ್ನೆಂಟ್ ಆದಮೇಲೆ ಡೆಲಿವರಿ ಸ್ಟೋರಿ ಅದನ್ನೆಲ್ಲ ಹೇಳ್ತೀನಿ ಅಂತ ಹೇಳ್ತೀನಿ. ಹಾಗೆ ಫ್ರೆಂಡ್ಸ್ ನನಗೆ ನಿಜವಾಗ್ಲೂ ಹೊಟ್ಟೆನೇ ಬಂದಿರಲಿಲ್ಲ. ನನಗೆ ಒಂದು ಸೈಡ್ ಮಲ್ಕೊಳಕ್ಕಾಗ್ತಿಲ್ಲ, ಈ ಸೈಡು ಮಲ್ಕೊಳಕ್ಕಾಗ್ತಿರ್ಲಿಲ್ಲ. ಹಾಗೆ ಫ್ರೆಂಡ್ಸು ಎಡಗಡೆ ಸೈಡ್ ನನಗೆ ಜಾಸ್ತಿ. ಹಾಗೆ ಫ್ರೆಂಡ್ಸ್ ನಾನು ಜಾಸ್ತಿ ಎಡಗಡೆ ಸೈಡ್ ನನಗೆ ಜಾಸ್ತಿ ಭಾರ ಅನ್ನಿಸ್ತಿದ್ದು ಎಡಗಡೆ ಸೈಡ್ ನನಗೆ, ನಂಗೆ ಗೊತ್ತಿಲ್ಲ. ಆಮೇಲೆ ನಮ್ಮ ಅಕ್ಕ ಮೊಬೈಲೆಲ್ಲ ಚೆಕ್ ಮಾಡೋಣಲ್ವ, ಅವಳು ಹೇಳ್ತಾ ಇದ್ದು, ಈ ಕಡೆ ಆದರೆ ಗಂಡು ಪಾಪು ಅಂತೇಳ್ಬಿಟ್ಟು. ಅಯ್ಯೋ ಅದೆಲ್ಲ ನಂಬಲ್ಲ, ನಾನು ಅದೆಲ್ಲ ಜಾಸ್ತಿ ನಂಬ್ತಿರಲಿಲ್ಲ. ಆಮೇಲೆ ಹೇಳೋಕ್ಕಾಗಲ್ಲ ಬಿಡು, ಯಾವುದೋ ಒಂದು ಪಾಪು ಆದರೆ ಸಾಕಲ್ಲ. ಅಂದರೆ ನಾನು ಕುತ್ಕೊಳ್ತಿದ್ದ ರೀತಿ ನಮ್ಮ ಅಮ್ಮನೂ ಹೇಳ್ತಾಯಿದ್ರು. ಅವಾಗ ನಮ್ಮಮ್ಮಗೆ ಬಲಗಡೆ ಸೈಡ್ ಜಾಸ್ತಿ ಒಂದು ಸ್ವಲ್ಪ ದಪ್ಪ ಕಾಣೋದಂತೆ, ಹಂಗಾಗಿ ಹೆಣ್ಣು ಪಾಪು ಆಗುತ್ತಂತೆ ಎಲ್ಲರೂ ಹೇಳೋದಂತೆ. ಆದರೆ ನಾನು ಚೆಕ್ ಮಾಡ್ಕೊತಿದ್ನಪ್ಪ, ಏನು ಎರಡು ಎಲ್ಲ ಫುಲ್ಲು ಮೀಡಿಯಮ್ಮಾಗೆ ಗುಂಡು ಕಾಣಿಸ್ತಾ ಇತ್ತು. ಈ ರೀತಿಯಾಗಿ ಬಲೂನ್ ಶೇಪಲ್ಲಿ ಇರುತ್ತೆ, ಬಾಯ್ ಬೇಬಿ ಆಗೋದ್ರೆ ನಂದು ಅದೇ ರೀತಿ ಬಲೂನ್ ಶೇಪಲ್ಲಿ ಇತ್ತಲ್ಲ, ಹಂಗೆ ದಪ್ಪನೇ ಕಾಣಿಸ್ತಾ ಇರಲಿಲ್ಲ. ಹೆಣ್ಣು ಪಾಪು ಆದರೆ ಸ್ವಲ್ಪ ಅಗಲ ಬರುತ್ತೆ, ದಪ್ಪ ಆಗುತ್ತೆ ಹೊಟ್ಟೆ, ಅದಕ್ಕೆ ಹೆಣ್ಣು ಪಾಪು ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಂಗೆ ಅದ್ರ ಬಗ್ಗೆ ಎಲ್ಲ ಕರೆಕ್ಟಾಗಿ ಗೊತ್ತಿಲ್ಲ. ಹಾಗೆ ಫ್ರೆಂಡ್ಸ್ ಒಟ್ಟು ಮುಖ ಎಲ್ಲ ಫುಲ್ ಇಲ್ಲೆಲ್ಲ ಬ್ಲ್ಯಾಕ್ ಆಗಿತ್ತು. ಮತ್ತು ಇನ್ನೊಂದಾಗಿತ್ತು ನನಗೆ, ಇಲ್ಲೆಲ್ಲ ನರುಳೆ ಸ್ಟಾರ್ಟ್ ಆಗಿದ್ವು. ನನಗೆ ಇನ್ನೂ ಹೋಗೇ ಇಲ್ಲ, ಸ್ಕಿನ್ನಲ್ಲೆಲ್ಲ ಹಂಗೆ ಇದಾವೆ ಇಲ್ಲೆಲ್ಲ ನರುಳೆ. ಈಗೀಗ ಹೋಗ್ತಾ ಇದ್ದಾವೆ ನರುಳೆಗಳು ಜಾಸ್ತಿ ಆಗಿದ್ವು. ಆಮೇಲೆ ಗುಳ್ಳೆ ಏನಾದರೂ ಹಿಂಗೆ ಕೆರೆದ್ರೆ ಅಲ್ಲೇ ಕಲೆ ಆಗೋದು, ಏನಾದರೂ ಸುಮ್ಮನೆ ಏನೋ ಸೊಳ್ಳೆ ಕೆರೆತಿ ಹಿಂಗೆ ಕೆರ್ಕೊಂಡು ಅಲ್ಲೇ ಕಲೆ ಆಗೋದು, ಹಿಂಗೆ ಕೆರ್ಕೊಂಡು ಅಲ್ಲೆಲ್ಲ ಕಲೆ ಆಗೋದು. ಆ ರೀತಿಯ ಕಲೆ ನನಗೆ ನಿಜವಾಗ್ಲೂ ಇವಾಗ ನಮ್ಮ ಪಾಪಗೆ 2 ವರ್ಷದ ಮೇಲೆ ಒಂದು 4 ತಿಂಗಳಾಗಿದೆ ಅಷ್ಟೇ. ಇವಾಗ ಜಸ್ಟ್ ನನಗೆ ಕಲೆಗಳು ಇಲ್ಲೆಲ್ಲ ಇದ್ದಿದ್ದು ಇಲ್ಲೆಲ್ಲ ಕಲೆ ಅದೆಲ್ಲ ಹೋಗ್ತಾ ಇರೋದು ನನಗೆ ಇವಾಗ ಇನ್ನು ಜಸ್ಟ್ ಹೋಗ್ತಾ ಇರೋದು. ನೋಡಿ ಫ್ರೆಂಡ್ಸ್, ಇಷ್ಟು ಸಿಂಟಮ್ಸ್ ಇದ್ವು. ಯಾರಿಗೆಲ್ಲ ಈ ರೀತಿಯಾಗಿ ಸಿಂಟಮ್ಸ್ ಇದ್ದಾವೆ. ಆಮೇಲೆ ಯಾರು 9 ತಿಂಗಳು ತನಕ ವಾಮಿಟ್ ಮಾಡ್ದೇನೆ ಇರೋರು ಯಾರಿದ್ದೀರೋ ಹೇಳ್ರಿ. ನಾನಂತೂ 9 ತಿಂಗಳು ತನಕ ವಾಮಿಟ್ ಮಾಡಿದ್ದೀನಿ. ಅದು ಏನು ಊಟನೇ ಮಾಡಲಿಲ್ಲ, ಇಷ್ಟಪಟ್ಟು ನಾನು ಖುಷಿನೇ ಪಟ್ಟಿಲ್ಲ. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಜವಾಗ್ಲೂ ಖುಷಿನೇ ಪಟ್ಟಿಲ್ಲ. ಬರೀ ದುಃಖನೇ, ಏನು ತಿನ್ನೋಕ್ಕಾಗ್ತಿಲ್ವಲ್ಲ ಅಂತ ಒಂದು. ಆಮೇಲೆ ಯಾವಾಗಲೂ ಮನೇಲಿ ಸುಮ್ಮನೆ ಕುತ್ಕೊತಿದ್ದೆ, ಒಂದು ಅಣ್ಣಿಗೆ ಹಚ್ಕೊತಿಲ್ಲ, ಒಂದು ಮಕ್ಕ ತೊಳ್ಕೊತಿಲ್ಲ, ಅದೊಂದು ಮೇಯ್ನು. ಬಿಬಿ ಬಾಯಿ ಆಗೋದಿದ್ರೆ ನಾನೆಲ್ಲ ನಮ್ಮ ಪಾಪ ಆದಮೇಲೆ ನನಗೆ ಅಬ್ಸರ್ವ್ ಮಾಡಿದ್ದು, ನಾನು ಯಾಕೆ ಮುಖ ತೊಳ್ಕೊಂಡು ನನಗೆ ಕುತ್ಕೊತಿದ್ದೆ. ಬೆಳಗ್ಗೆ ಸಂಜೆ ಮಾತ್ರ ನಾನು ದೀಪ ಹಚ್ಚಿ ಉದ್ಗಡೆ ಹಚ್ತಾ ಇದ್ದೆ. ಆಮೇಲೆ ಮುಖಕ್ಕೆ ಯಾರು ಹಚ್ಕೋಬೇಕು ಅಂದ್ರೆ ಒಂದು ಒಳ್ಳೆ ಬಟ್ಟೆ ಹಾಕೋಬೇಕು, ಹೆಂಗೆ ಇರ್ತೀನಿ ಹಂಗೆ ಇರ್ತಿದ್ದೆ. ಅವ್ನು ಪೂಜೆ ಮಾಡಿದ್ನ ಮುಗಿತಾ ಕುತ್ಕೊಂಡು ಅಷ್ಟೇ ಒಂದು ಮೂಲೆಲ್ಲ ಕುತ್ಕೊಂಡ್ಬಿಡ್ತಿದ್ದೆ, ಸುಮ್ಮನೆ ಇರ್ತಿದ್ದೆ. ಆಮೇಲೆ ಬೇಜಾರಾಗಿ ಸುಮ್ಮನೆ ಇರ್ತಿದ್ದೆ. ನಮ್ಮಮ್ಮ ಹಿಂಗೆ ಕುತ್ಕೊಬೇಡ, ತಲೆ ಬಾಚ್ಕೊಂಡು ಓಡಾಡೋದ್ರೆ ನಾನು ತಲೆ ಬಾಚ್ಕೊಂಡು ಮಿರರ್ ಮುಂದೆ ಹೋಗೋಕೆ ಇಷ್ಟ ಆಗ್ತಿರ್ಲಿಲ್ಲ ನನಗೆ. ರೆಡಿ ಆಗಬೇಕು ಅದೊಂದು ಸಿಂಟಮ್ಸ್ ಅನಿಸುತ್ತೆ, ಅದನ್ನು ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್,
ಇಷ್ಟು ನನ್ನ ಬೇಬಿ ಸಿಂಟಮ್ಸ್ಗಳು ಏನೇನು ಸಿಂಟಮ್ಸ್ ಇತ್ತು, ಏನೇನು ತಿನ್ನಬೇಕು ತಿನ್ನಬಾರ್ದು ಅನ್ನೋದು ಏನೇನು ನನಗೆ ಅನ್ನಿಸ್ತಾ ಇತ್ತು ಅದೆಲ್ಲ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನಿಮಗೂ ಯಾರಾದರೂ ಈ ರೀತಿಯಾಗಿ ಯಾರು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ರೆ ಊಟ ಸೇರ್ತಿಲ್ಲ, ಆಮೇಲೆ ಏನು ತಿನ್ನಬೇಕು ಏನಾದ್ರು ಇದ್ದರೆ ನನ್ನ ಹತ್ರ ಶೇರ್ ಮಾಡಿ, ನಾನು ಗೊತ್ತಿರೋ ಅಷ್ಟು ನಿಮಗೆ ಹೇಳ್ತೀನಿ ಏನು ತಿನ್ನಬೇಕು ತಿನ್ನಬಾರ್ದು ಅಂತ ಬಿಟ್ಟು. ಏನೋ ಇದನ್ನು ತಿಂದರೆ ಹಿಂಗೆ ಆಗುತ್ತೆ ಅನ್ನೋದು ನಿಜವಾಗ್ಲೂ ಅದು ಆಗುತ್ತೆ. ಅದು ಇದನ್ನು ತಿಂದರೆ ಹಾಗೆ ಏನಾದ್ರು ಮಿಸ್ಕ್ಯಾರೇಜ್ ಆಗುತ್ತೆ, ತಿನ್ನಬಾರ್ದು. ಅವೆಲ್ಲ ನೋಡ್ಬಿಟ್ಟು ಕೇಳ್ಬಿಟ್ಟು ಒಬ್ರನ್ನ ಕೇಳ್ಬಿಟ್ಟು ತಿಂದರೆ ಏನು ಸಿಗುತ್ತೆ ಅದನ್ನು ಬಾಯಿ ಸಿಕ್ಕಿದ್ದೆಲ್ಲ ತಿನ್ನೋಕೆ ಹೋಗಬೇಡಿ. ಬಾಯಿ ಬೊಗಸ್ತೈತೆ ನಂಗೆ ತಿನ್ನಬೇಕು ಅನ್ನಿಸ್ತೈತೆ ಅಂತ ಬಿಟ್ಟು ನಿಜವಾಗ್ಲೂ ಯಾರು ತಿನ್ನೋಕೆ ಹೋಗಬೇಡಿ. ಇವಾಗ ಮಕ್ಕಳು ಆಗೋದೆಷ್ಟು ಕಷ್ಟ ಅಂತ ನಿಮಗೆ ಗೊತ್ತೈತಾ. ಹಾಗಾಗಿ ಎಲ್ಲರೂ ಸ್ವಲ್ಪ ನೋಡ್ಬಿಟ್ಟು ಒಬ್ರನ್ನ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂದರೆ ಇದು ಊಟನ ತಿನ್ನಬೇಕು ತಿನ್ನಬಾರ್ದು ಅನ್ನೋದನ್ನು ಒಬ್ರ ಹತ್ರ ಕೇಳ್ತೀನಿ. ಒಬ್ರು ಒಂದೊಂದು ತರಕಾರಿ ತಿನ್ನಬಾರ್ದು, ಒಂದೊಂದು ಹಣ್ಣು ತಿನ್ನಬಾರ್ದು ಅನ್ನೋದೆಲ್ಲ ಐತೆ. ಸಪೋಟ ಹಣ್ಣು ಇವೆಲ್ಲ ತುಂಬ ಈಟಿನ ಹಣ್ಣುಗಳು, ಈಟಿನ ಪದಾರ್ಥಗಳು ಏನೋ ತಿನ್ನೋಕೆ ಹೋಗ್ಬೇಡಿ. ಆದಷ್ಟು ತಂಪು ತಿನ್ನಿ, ನುಗ್ಗೆಕಾಯಿ ಇವೆಲ್ಲ ತಿನ್ನೋಕೆ ಹೋಗ್ಬೇಡಿ. ಹೇಳ್ತಾರಪ್ಪ ಒಬ್ರೊಬ್ರೆಲ್ಲ ತಿಂದರೆ ಏನಾಗಲ್ಲ, ನುಗ್ಗೆ ಸೊಪ್ಪು ತಿಂದ್ರು ಏನೋ ಆಗಲ್ಲ ಅಂತ ಎಲ್ಲ ಹೇಳ್ತಾರೆ. ಅದೇ ನುಗ್ಗೆ ಸೊಪ್ಪಲ್ಲಿ ಸಿಕ್ಕಾಪಟ್ಟೆ ಈಟು, ಒಬ್ರೊಬ್ರು ಬಾಡಿ ಮೇಲೆ ಹೋಗುತ್ತೆ ಅದು. ಒಬ್ರೊಬ್ರು ಬಾಡಿ ತಂಪಿದ್ರೆ ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ, ಅವ್ರ ಬಾಡಿನೇ ಈಟಿದ್ರೆ ಅದು ತಿಂದರೆ ಇನ್ನೂ ಈಟಿಗೆ ಎಷ್ಟೊಂದು ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರ್ತವೆ. ಹಂಗಾಗಿ ನೋಡ್ಬಿಟ್ಟು ಊಟನ ತಿಂದು, ಯಾರೋ ಹೇಳಿದ್ರು ತಿಂತಿದ್ವಿ ನೀವು ತಿಂದ್ರಿ ಅಂತ ಹೇಳಿದರೆ ಅವ್ರು ಒಬ್ರು ಮಾತು ಕೇಳೋಕೆ ಹೋಗ್ಬೇಡಿ. ನಿಮಗೆ ಏನು ಅನ್ಸುತ್ತೆ, ನಿಮ್ಮ ಮನೇಲಿ ಒಬ್ರು ದೊಡ್ಡವರು ಇರ್ತಾರೆ, ಅವ್ರ ಮಾತು ಕೇಳಿ ತಿನ್ಕೊಳ್ಳಿ, ಆರಾಮಾಗಿರಿ. ಯಾರೋ ಸ್ಟ್ರೆಸ್ ತಗೊಳಕ್ಕೆ ಹೋಗಬೇಡಿ, ಯಾರೋ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಚಿಂತೆ ಮಾಡೋಕೆ ಹೋಗಬೇಡಿ. ಅಯ್ಯೋ ನಂಗೆ ಆಗಿಲ್ಲ ಅಂತ ಬಿಟ್ಟು ಇನ್ನೊಬ್ರು ಮಾತು ಇಲ್ಲಿಂದ ಕೇಳಿ ಈ ಕಡೆಯಿಂದ ಬಿಡ್ರಿ. ನಮಗೆ ಯಾವಾಗ ಬೇಕು ಅವಾಗ ನಾವು ಬೇಕು ಅಂತ ನಮಗೆ ಅನಿಸುತ್ತೆ ಆವಾಗ ನೀವು ಮಾಡ್ಕೊಳ್ಳಿ. ಬೇರೆ ಯಾರೋ ಹೇಳ್ತಾರಲ್ಲ ಅಂತ ಬಿಟ್ಟು ಮಾಡ್ಕೊಳಕ್ಕೆ ಹೋಗಬೇಡಿ. ನಮ್ಮನೇಲಿ ನಾನು ನಮ್ಮ ಅಕ್ಕ ಇಬ್ಬರು ಇರೋದ್ರಿಂದ ನಮ್ಮನೇಲಿ ಈ ರೀತಿ ಮಾತಾಡಿದ್ರೆ ನಮ್ಮನೇಲಿ ಅಪ್ಪಾಜಿ ಅವರು ನಮ್ಮಮ್ಮನವರು ಎಲ್ಲ ಕೇಳ್ಬಿಟ್ಟು ಬೇರೆಲ್ಲ ಹಿಂಗೆ ಮಾತಾಡ್ತಾರೆ ಕೇಳಿ ಅವ್ರಿಗೂ ಬೇಜಾರಾಗ್ತಲ್ಲ ಅಂತ ಬಿಟ್ಟು ಸದ್ಯಕ್ಕೆ ನಾವು ಒಂದು ಬೇಬಿನಾದ್ರು ಮಾಡ್ಕೊಳ್ಳೋ. ನಮ್ಮ ಅಪ್ಪಾಜಿ ಅಂದರೆ ಅಪ್ಪಾಜಿ ಅಮ್ಮನೂ ಖುಷಿ ಆಗುತ್ತೆ. ಅವರು ಯಾಕೆ ಆಗಿಲ್ಲ ಅಂತನೋ ಸ್ವಲ್ಪ ಜನ ಮಾತಾಡೋದೆಲ್ಲ ಯಾಕೆ ತಲೆ ಬಿಸಿ ಟೆನ್ಷನ್ ಯಾಕೆ ಅಂತ ಬಿಟ್ಟು ಬೇಬಿನ ದೇವರೆಲ್ಲ ಬೇಡ್ಕೊಂಡು ಕೈ ಮುಕ್ಕೊಂಡು ಹೆಂಗೋ ದೇವ್ರ ದಯದಿಂದ ಒಳ್ಳೆ ಆರೋಗ್ಯವಾಗಿರೋ ಪಾಪ ಆಯಿತು. ಖುಷಿ ಆಯಿತು. ನಮ್ಮನೆಗೆ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀವಿ, ಈಗಲೂ ಅಷ್ಟೇ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀವಿ. ಓಕೆ ಫ್ರೆಂಡ್, ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮಾಡಿಬಿಟ್ಟು ಪ್ಲೀಸ್ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ನನ್ನ ಡೆಲಿವರಿ ಸ್ಟೋರಿ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಓಕೆ, ಬಾಯ್.